ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾಳೆ. ಯಾಕೆ ಮೇಡಮ್ ನನ್ನ ಮಗಳಿಗೆ ಯಾಕೆ ಹೊಡಿತಿದ್ದೀರಿ ಅಂತ ಅದವಳು ಏನ್ ಮಾಡಿದ್ಲು? ಇವಳು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ರಿ ಮಾಡ್ಬೇಕು? ಹಾರ ತುರಾಯಿ ಕೊಟ್ಟು ಸನ್ಮಾನ ಮಾಡ್ಬೇಕಾ? ರಾಮ್, ಕಾಫಿ ತಗೋ. ಸಾರಿ ಪ್ರೇಮ, ನೆನೆ ನಾನು ಕುಡ್ದುಬಿಟ್ಟು ನನಗೆ ತುಂಬ ಡಿಸ್ಟರ್ಬ್ ಮಾಡ್ಬಿಟ್ಟೆ. ನನ್ನಿಂದ ನಿನಗಾಗಿರೋ ಮೋಸ, ಆಗಿರೋ ನೋವು ಎಲ್ಲ ನನಗೆ ಅರ್ಥ ಆಗುತ್ತೆ ಕಣೋ. ಹಾಗಂತ ಯಾರಾದ್ರೂ ಕುಡ್ಕೊಂಡು ಬರ್ತಾರಾ? ಅದರಲ್ಲೂ ನೀನು. ಅದು ಹೇಗೋ ಎಲ್ಲ ಪರಿಸ್ಥಿತಿಲೂ ಅಷ್ಟು ಸಮಾಧಾನವಾಗಿರೋ ನೀನೇ ಹೀಗೆ ಮಾಡಿದ್ರೆ ಹೇಗೆ? ನಿನ್ನೆ ಕಲ್ಯಾಣಿ ಅತ್ತೆ ನೀನು ಕುಡ್ದಿದ್ದ ಪರಿಸ್ಥಿತಿಲಿ ನೋಡ್ಬಿಡ್ತಿದ್ರು. ನಾನೇ ಹೇಗೋ ಸಂಭಾಳಿಸ್ದೆ. ರಾಮ್, ಯಾವತ್ತು ಹೀಗೆ ಮಾಡ್ಬೇಡ ಕಣೋ. ನೀನ್ ಇಷ್ಟೊಂದು ಅಸಹಾಯಕನಾಗಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ದಯವಿಟ್ಟು ಯಾವತ್ತು ಹೀಗೆ ಮಾಡಬೇಡ. ಸಾರಿ ಪ್ರೇಮ, ನಾ ಇನ್ನೊಂದ್ಸಲಿ ಕುಡಿಯಲ್ಲ. ಆ್ಯಂಡ್ ಥ್ಯಾಂಕ್ಸ್ ದೊಡ್ಡಮ್ಮಂಗೆ ವಿಷಯ ಗೊತ್ತಾಗ್ದಿರಂಗೆ ನೋಡ್ಕೊಂಡಿದ್ದಕ್ಕೆ. ಮನ್ಸಿಗೆ ಬೇಜಾರಾಯ್ತು ಅಂತ ಕುಡಿದ್ರೆ ಅದು ಸರಿ ಹೋಗಲ್ಲ ರಾಮ್. ನಮ್ಮ ಮನ್ಸಿಗೆ ಯಾರು ಬೇಜಾರು ಮಾಡಿರ್ತಾರೋ ಅವ್ರನ್ನ ಎದುರಿಸ್ಬೇಕು, ಅವ್ರ ಹತ್ರನೇ ಉತ್ತರ ಕೊಡಿಸ್ಬೇಕು. ಅವ್ರು ಕಲಿಬೇಕಾಗಿರೋ ಪಾಠನ ನಾವೇ ಕಲಿಸ್ಬೇಕು. ಅದೇ ನಿಜವಾದ ಪರಿಹಾರ. ನಿಜ ಪ್ರೇಮ, ನನಗೆ ಮೋಸ ಮಾಡಿರೋರ್ನ ನಾನು ಸುಮ್ಮನೆ ಬಿಡಬಾರ್ದು. ತಾನು ತಪ್ಪು ಮಾಡಿ ನನ್ನ ಅಪರಾಧಿ ಸ್ಥಾನ ನಿಲ್ಸೋಕೆ ಟ್ರೈ ಮಾಡಿರೋ ಸ್ನೇಹನ ನಾನು ಸುಮ್ಮನೆ ಬಿಡಲ್ಲ. ಯಾರಿದು ಪದೇ ಪದೇ ಬೆಲ್ ಮಾಡ್ತಾನೆ ಇದ್ರಲ್ಲ? ಮನೇಲಿದೆ ಒಂದೇ ಸಲ ಡೋರ್ ಓಪನ್ ಮಾಡ್ತಾರೆ ಅಂತ ಕಾಮನ್ ಸೆನ್ಸ್ ಇಲ್ವಾ? ಯಾರಿದು? ರಾಮ್, ವಾಟ್ ಎ ಸರ್ಪ್ರೈಸ್. ಬಾ, ಕಮ್ ಇನ್ಸೈಡ್. ರಾಮ್, ಕಾಫಿ ಕುಡಿದ್ಯಾ, ಜ್ಯೂಸ್ ಕುಡಿದ್ಯಾ? ನಿಮ್ಮ ತಂದೆ ಎಲ್ಲಿ? ಡ್ಯಾಡಿ ಮನೇಲಿಲ್ಲ. ಯಾಕೆ? ಅವ್ರು ಇದ್ದಿದ್ರೆ ಈ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು. ಏನ್ ವಿಷಯ ರಾಮ್? ಎನಿ ಗುಡ್ ನ್ಯೂಸ್? ನಾವಿಬ್ರು ಒಂದಾಗ್ತಾ ಇದೀವಾ? ಆತರ ಏನಾರು ಆದ್ರೆ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋದು ಬೇರೆ ಯಾರು ಇಲ್ಲ. ನಿನ್ ಜೊತೆನೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಯಾವ ವಿಷಯ? ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದ ವಿಷಯ. ಏನ್ ಹೇಳ್ತಿದ್ಯಾ ರಾಮ್? ಸುತ್ತಿ ಬಳಸಿ ಮಾತಾಡೋದು ನನಗೆ ಇಷ್ಟ ಇಲ್ಲ. ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ನೀನೇ ತಾನೆ? ಇಲ್ಲ ರಾಮ್, ನಾನ್ ಯಾಕೆ ಹಾಗೆ ಮಾಡ್ಲಿ? ನಾನು ಅವ್ರಿಗೆ ರಾಂಗ್ ಮೆಡಿಸಿನ್ ಇಂಜೆಕ್ಟ್ ಮಾಡಿಲ್ಲ. ಮತ್ತೆ ಯಾರು ಕೊಟ್ರು? ನಾನ್ ಕೊಟ್ನಾ ಅಥವಾ ಮಿನಿಸ್ಟ್ರು ತಾವಾಗ ತಾವೇ ಇಂಜೆಕ್ಟ್ ಮಾಡ್ಕೊಂಡ್ರ? ರಾಮ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಸತ್ಯವಾಗ್ಲೂ ನಾನು ಇದ್ರ ಇನ್ವಾಲ್ವ್ ಆಗಿಲ್ಲ. ಐ ಥಿಂಕ್ ಆ ನರ್ಸ್ ಪೂಜಾ ಇದ್ದಾಳಲ್ಲ, ಇದೆಲ್ಲ ಅವಳದೇ ಕೆಲ್ಸ. ಓ, ಇಸ್ ಇಟ್? ಹೌದು ರಾಮ್, ಈ ಎಡವಟ್ ಮಾಡಿರೋದು ಅವಳೆ. ಅದಕ್ಕೆ ನಮ್ ಹಾಸ್ಪಿಟಲ್ ಮಾಡ್ತಿದ್ದ ಕೆಲ್ಸನ ಕ್ವಿಟ್ ಮಾಡಿದಾಳೆ. ಇಂಥ ಕೆಲ್ಸ ಮಾಡಿರೋದಕ್ಕೆ ಅವಳು ಮುಖ ತೋರ್ಸಕ್ ಯೋಗ್ಯತೆ ಇಲ್ಲದೆ ಓಡೋಗಿದ್ದಾಳೆ. ಓ, ಫೈನ್.
ಪ್ರೇಮ ಪೂಜಾ ಏನೇ ಹಾಗೆ ಮುಖ ಮುಖ ನೋಡ್ತಿದ್ಯಾ? ನಿನ್ ಸುಳ್ಳುಗಳನ್ನೆಲ್ಲ ಬೊಗಳು. ರಾಮ್, ಏನಿದೆಲ್ಲ? ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಕನ್ನಡಿ ತರ ತೋರ್ಸೋದಕ್ ಬಂದಿರೋದು ನಾನು. ನನ್ನ ಹತ್ರ ಮಾತಾಡು. ಸ್ನೇಹ, ಏನಮ್ಮ ಯೋಚಿಸ್ತಾ ಇದೀಯಾ? ಯಾಕಮ್ಮ ಡಲ್ ಆಗಿದೆಯಾ? ಏನ್ ವಿಷಯ? ದಲ್ಲ ಇಲ್ಲ ಡ್ಯಾಡಿ, ಹಾಗೇನಿಲ್ಲ. ರಾಮ್, ಪ್ರೇಮ ಮತ್ತೆ ಇನ್ನೊಂದು ಯಾವುದೋ ಒಂದು ಹುಡುಗಿ ಮನೆ ಹತ್ರ ಬಂದಿದ್ರು ಅಂತ ಸೆಕ್ಯೂರಿಟಿ ಹೇಳ್ದ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಏನ್ ವಿಷಯ? ಅದು ಡ್ಯಾಡಿ, ಅದು ಕೊಡು. ಹಲೋ. ಹಲೋ ಮಿಸ್ಟರ್ ಧನರಾಜ್ ಅವರೇ, ನಾನು ಮಿನಿಸ್ಟ್ರ್ ಕಡೆ ಹುಡುಗ ಮಾತಾಡ್ತಿರೋದು. ನೋಡಿ, ನೀವು ಮತ್ತು ನಿಮ್ಮ ಮಗಳು ಈಗಲೇ ನಮ್ಮ ಸಾಹೇಬ್ರು ಅಡ್ಮಿಟ್ ಆಗಿದ್ದಾರಲ್ಲ, ಆಸ್ಪತ್ರೆ ಬರ್ಬೇಕಂತ. ಮಿನಿಸ್ಟ್ರು ಹುಷಾರಾದ್ರ? ಏನ್ ವಿಷಯ ಅಂತ ಏನಾದರೂ ಹೇಳಿದ್ರ? ನೀವು ಬನ್ನಿ, ಎಲ್ಲ ವಿಷಯ ಗೊತ್ತಾಗುತ್ತೆ. ಯಾರ್ ಡ್ಯಾಡಿ ಕಾಲ್ ಮಾಡಿದ್ದು? ಮಿನಿಸ್ಟರ್ PA ಫೋನ್ ಮಾಡಿದ್ದ. ನಾವಿಬ್ರು ಹೋಗಿ ಅವನ್ನ ಮೀಟ್ ಆಗ್ಬೇಕಂತೆ. ಯಾಕಂತೆ ಡ್ಯಾಡಿ? ಏನೋ ಎನ್ಕ್ವೈರಿ ಇರ್ಬೇಕಮ್ಮ. ಲೆಟ್ಸ್ ಗೋ ಅಂಡ್ ಸಿ. ಮಿನಿಸ್ಟರ್ ಒಳಗಡೆ ಇದ್ದಾರಾ? ಹಾ. ಹಲೋ ಸರ್, ಹೌ ಆರ್ ಯು? ಹೇಗಿದ್ದೀರಾ ಈಗ? ನಿಮ್ಮಂತ ಡಾಕ್ಟರ್ಸ್ ಇದ್ರೆ ನಾವು ಚೆನ್ನಾಗಿದ್ದ ಹಾಗೇನೆ ಅಲ್ವೇನಮ್ಮ?
ಯಾಕೋ ಒಂಥರ ಮಾತಾಡ್ತಿದ್ದೀರಾ? ಏನಾಯ್ತು ಸರ್? ಯಾಕ್ರಿ ಧನರಾಜ್, ನಿಮ್ ಮಗಳು ನಿಮಗೆ ಏನ್ ವಿಷಯ ಹೇಳಿಲ್ವಾ? ಸ್ನೇಹ, ಏನ್ ವಿಷಯಕ್ಕಂತ? ಏನ್ ಹೇಳ್ತಿದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾಳೆ. ಯಾಕೆ ಮೇಡಮ್, ನನ್ನ ಮಗಳಿಗೆ ಯಾಕೆ ಹೊಡಿತಿದ್ದೀರಿ ಅಂತ ಅದವಳು ಏನ್ ಮಾಡಿದ್ಲು? ಇವಳು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ರಿ ಮಾಡ್ಬೇಕು? ಹಾರ ತುರಾಯಿ ಕೊಟ್ಟು ಸನ್ಮಾನ ಮಾಡ್ಬೇಕಾ? ನನ್ನ ಮಗಳು ಅಂತದ್ ಏನ್ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಳಿಂದಾಗಿ ನನ್ ಗಂಡನ್ ಪ್ರಾಣನೇ ಹೋಗ್ತಿತ್ತು. ನಿಮ್ ಮಗಳು ಮೆಡಿಕಲ್ ಏನಾದ್ರು ಶೋಕಿಗೆ ಓದಿದ್ಲ? ನನ್ ಗಂಡನ ಕೊಡ್ಬೇಕಾಗಿರೋ ಮೆಡಿಸನ್ ಕೊಡೋದ್ ಬಿಟ್ಟು ಬೇರೆ ಯಾವ್ದೋ ಮೆಡಿಸನ್ ಕೊಟ್ಟು ನನ್ ಗಂಡನ್ನ ಕೋಮಾಗ ಹೋಗೋ ಹಾಗೆ ಮಾಡಿದಾಳೆ ಇವಳು. ಅಯ್ಯೋ ಅಮ್ಮ, ನೀವು ಏನೇನೋ ಮಾತಾಡ್ತಿದ್ದೀರಿ. ಮಿನಿಸ್ಟರ್ಗೆ ಟ್ರೀಟ್ಮೆಂಟ್ ಮಾಡಿದ್ದು ನನ್ನ ಮಗಳಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ನಿಮಗೂ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇನೆ. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿಮ್ಮನ್ನು ಕರ್ಸಿದ್ದೀನ. ಡಾಕ್ಟರ್ ರಾಮ್ ಅವ್ರ ಹೆಂಡತಿ ಪ್ರೇಮ ಬಂದಿದ್ರು, ಜೊತೆಗೆ ನಿಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಸಿಸ್ಟರ್ನು ಕರ್ಕೊಂಡು ಬಂದಿದ್ರು. ಅವರು ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ.